ವೀಕ್ಷಕರೇ, ಸಾಮಾನ್ಯವಾಗಿ ಜನರಲ್ಲಿ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಏನು ದಂತ ವೈದ್ಯಕೀಯಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಅಂತಂದ್ರೆ ಒಂದಿಷ್ಟು ಜನ ಏನು ಏಜ್ ಆದ ನಂತರ 50 ವರ್ಷದ ನಂತರ ಅಥವಾ 45 ವರ್ಷಗಳ ನಂತರನೇ ಈಗಿನ ಕಾಲದಲ್ಲಿ ಹಲ್ಲುಗಳನ್ನ ಕಳ್ಕೊತಾ ಇದ್ದಾರೆ. ಅಂತಂದ್ರೆ ಹಲ್ಲು ಉದುರು ಹೋಗ್ತಾ ಇದೆ, ಏಜ್ ಆಗ್ತಾ ಇದ್ದಾಗೆ ಹಲ್ಲು ಉದುರು ಹೋಗ್ತಾ ಇರುತ್ತೆ, ಗಟ್ಟಿ ಪದಾರ್ಥಗಳನ್ನ ತಿನ್ನೋಕೆ ಆಗೋದಿಲ್ಲ ಅನ್ನೋದು ಒಂದಿಷ್ಟು ಜನರ ಪ್ರಶ್ನೆ ಆಗಿರುತ್ತೆ. ಹಲ್ಲು ಯಾವ ರೀತಿಯಾಗಿ ಕಟ್ಟಿಸ್ಕೊಳ್ಳೋದಿರ್ಬೋದು ಅಥವಾ ಹಲ್ಲು ಉದುರೋಗ್ಬಿಟ್ಟಿದ್ಯಪ್ಪ, ನಾನು ಹೇಗೆ ಮುಂದೆ ಆಹಾರವನ್ನ ಸೇವಿಸೋದು ಅನ್ನೋದು ಒಂದಿಷ್ಟು ಜನರ ಗೊಂದಲ. ಇನ್ನೊಂದಿಷ್ಟು ಜನರಿಗೆ ಸುಮಾರು 75ರಿಂದ 80 ವರ್ಷ ಆದ್ರೂ ಕೂಡ ನನಗೆ ಹಲ್ಲು ಉದುರೋಗಿಲ್ಲ, ಇದರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನುವಂತಹ ಗೊಂದಲ ಕೂಡ ಇದೆ. ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿವಾನಂದ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಒಂದಿಷ್ಟು ಜನ ಏಜ್ ಆಗಿರೋರಿಗೆ ಹಲ್ಲು ಬೇಗನೆ ಒಂದು 40-45 ವರ್ಷಕ್ಕೆ ಹಲ್ಲು ಉದುರೋಗ್ತಾ ಇದೆ. ಹಲ್ಲು ಉದುರೋಯ್ತಪ್ಪ, ನನ್ನ ಮುಂದಿನ ಆಹಾರ ಕ್ರಮನ ಅಂದ್ರೆ ಹೇಗೆ ತಿನ್ಲಿ, ನನ್ನ ಮುಂದಿನ ಜೀವನ ಹೇಗೆ ನಡೆಸಲಿ ಅನ್ನುವಂಥ ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ. ಅವರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ 30-40 ಈಗ ನಾವು ಕೆಲವೊಂದು ಜನ್ರೇಷನ್ ಜನರಿಗೆ 30-40 ವರ್ಷಕ್ಕೆ ವಸ್ತು ವೀಕ್ ಆಗ್ತಾ ಇದೆ ಅಂತ ಬರ್ತಾರೆ. ನಿಮ್ಮ ಗಮ್ಸ್ ವೀಕ್ ಆಗುತ್ತೆ. ಮೊದಲನೇ ಕಾರಣ ನಿಮ್ಮ ವೇ ಆಫ್ ಬ್ರಷಿಂಗ್ ಟೆಕ್ನಿಕ್, ಅಂದರೆ ನೀವು ಯಾವ ಥರ ಬ್ರಷ್ ಮಾಡ್ತೀರಾ ಅನ್ನೋದು ಭಾಳ. ಯಾವುದೇ ಥರ ದಂತ ಚಿಕಿತ್ಸೆ ಮೊದಲನೇ ಪಾಯಿಂಟ್ ಬರೋದೇ ನಿಮ್ಮ ಬ್ರಷಿಂಗ್ ಟೆಕ್ನಿಕ್. ನೀವು ಯಾವ ಥರ ಬ್ರಷ್ ಮಾಡ್ತೀರಾ, ಯಾವ ಥರ ಇದು ಮಾಡ್ತೀರಾ, ಮೇಂಟೈನ್ ಮಾಡ್ತೀರಾ ಅಂತ ಭಾಳ ಇಂಪಾರ್ಟೆಂಟು. ಸೊ ಮೊದಲನೇ ನಿಮಗೆ ಮೊದಲನೇ ಸಿಂಪ್ಟಮ್ ತೋರಿಸೋದು ಬ್ರಷ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಗಮ್ಸ್ ಅಂತೀವಿ. ನಿಮ್ಮ ವಸ್ತು ಚಿಕಿತ್ಸೆ ಏನಾಗ್ತದೆ, ವಸ್ತು ಬ್ರಷ್ ಮಾಡ್ಬೇಕಾದ್ರೆ ಲೈಟಾಗಿ ಬ್ಲೀಡಿಂಗ್ ಅಂತ ಬರ್ತದೆ. ಭಾಳ ಹೆಂಗೋ ಬರ್ತಾಯಿದೆ ಬಿಡು ಅಂತ ಸ್ವಲ್ಪ ಬ್ಲೀಡಿಂಗ್ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಬ್ಲೀಡಿಂಗ್ ಒಂದ್ಸರಿ ನಿಮ್ಮ ಬ್ಲೀಡಿಂಗ್ ಸ್ಟಾರ್ಟ್ ಆದಾಗ ಬ್ಲೀಡಿಂಗ್ ನೀವು ಇಮಿಡಿಯೇಟ್ ನಿಮ್ಮ ದಂತವೈದ್ಯರನ್ನು ಭೇಟಿಯಾಗಿ ಆ ವಸ್ತು ಚಿಕಿತ್ಸೆ ಅಂದರೆ ಡೀಪ್ ಕ್ಲೀನಿಂಗ್ ಮಾಡೋದು ಅಂತೀವಿ. ಸೊ ಅದಕ್ಕೆ ನಾವು ಭಾಳಷ್ಟು ಜನ ಯೂಶಲಿ 30-40 ಆದಮೇಲೆ ನಿಮ್ಮ ಪ್ರತಿ 6 ತಿಂಗಳು ಕ್ಲೀನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಕ್ಲೀನಿಂಗ್ ಮಾಡಿಸ್ಕೊಬೇಕು. ಅದಾದ ನಂತರ ಏನಾಗ್ತದೆ 40-50 ಅಥವಾ 60 ಎಸ್ಪೆಷಲಿ ಯಾವಾಗ BP ಶುಗರ್ ಸ್ಟಾರ್ಟ್ ಆದಾಗ ಈ ವಸ್ತು ಸಮಸ್ಯೆ ಸ್ವಲ್ಪ ಕೆಲವೊಂದು ಭಾಳ ಜನ ಸಮಸ್ಯೆ ಅಂದರೆ ಸರ್ ಊಟ ಮಾಡಿ ಸಿಗಾಕೊಳ್ಳುತ್ತೆ, ಸಂದಲ್ಲುಗಳು ಅಂತೀವಿ. ಸಂದಲ್ಲು ಆದಾಗ ಏನಾಗ್ತದೆ, ಒಂದ್ಸರಿ ನಿಮಗೆ ಬೈ ಚಾನ್ಸ್ ನೀವು ಶುಗರ್ ಪೇಷಂಟ್ ಆಗಲಿ, ಡಯಾಬಿಟಿಕ್ ಪೇಷಂಟ್ ಅಥವಾ ಇದಾಗ ನಿಮ್ಮ ಗಮ್ಸ್ ವೀಕ್ ಆಗೋದು, ಶುಗರ್ ಪೇಷಂಟ್ಗೆ ಗಮ್ಸ್ ವೀಕ್ ಆಗೋದು ಭಾಳನೇ ಕಾಮನ್. ಸೊ ವೀಕ್ ಆಯ್ತಾ ಭಾಳ ಜನ ಅಯ್ಯೋ ಶುಗರ್ ಬಿಡಿ ಸರ್ ಮಾಮೂಲಿ ಅದು ಕಾಮನ್, ಶುಗರ್ ಬಂದರೆ ಎಲ್ಲ ಬಾಡಿನೇ ವೀಕ್ ಆಗುತ್ತೆ, ಅದಕ್ಕೆ ವಸ್ತು ವೀಕ್ ಆಗಿದೆ ಅಂತ ಭಾಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ನಿಮ್ಮ ವಸ್ತು ವೀಕ್ ಆಗಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ನೀವು ಅದು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ವಸ್ತು ವೀಕ್ ಆದಾಗ ಏನೋ ಈ ಭಾಗದ ವಸ್ತು ಏನಿರುತ್ತೆ, ಸೊ ಈ ಗಮ್ಸ್ ಚಿಕಿತ್ಸೆ ಅದು ಈ ಭಾಗದ ವಸ್ತು ಇಲ್ಲಿ ಗ್ಯಾಪ್ ಆಗ್ತದೆ, ಹಲ್ಲುಗಳು ಮತ್ತು ನಿಮಗೆ ಗ್ಯಾಪ್ ಸ್ಟಾರ್ಟ್ ಆಗ್ತದೆ. ಈ ಗ್ಯಾಪ್ ಸ್ಟಾರ್ಟ್ ಆಗಿ ಏನಾಗ್ತದೆ, ಊಟ ಮಾಡಿದ್ದೆಲ್ಲ ಸಿಗಾಕೊಳ್ಳುತ್ತೆ. ಇದು ವಸ್ತು ಹೆಂಗೆ ನಿಮಗೆ ಹಲ್ಲು ಜನ ಕಳ್ಕೊತಾರೆ ಅನ್ನೋದು ಇದು ಒಂದು ಉದಾಹರಣೆ. ಗ್ಯಾಪ್ ಆದ ನಂತರ ಏನಾಗ್ತದೆ, ಊಟ ಮಾಡಿದ್ದೆಲ್ಲ ಫುಡ್ ಲಾಜ್ಮೆಂಟ್ ಆಗಿ ಹಲ್ಲುಗಳು ಶೇಕ್ ಆಗ್ತದೆ. ಶೇಕ್ ಆದಾಗ ಏನಾಗ್ತದೆ, ಹಲ್ಲುಗಳು ಶೇಕ್ ಆಗ್ತಾ ಹಲ್ಲು ಬಿದ್ದೋಗ್ತದೆ. ಸೊ ಅದಕ್ಕೆ ಮುಂಚೆ ಪ್ರಿಕಾಷನ್ ಏನು ಮಾಡಬೇಕು, ನೀವು ಇಂದಿನ ವಸ್ತು ಅಂತೀವಿ, ಗಮ್ ಸರ್ಜರಿ ಮಾಡೋದು ಅಥವಾ ವಸ್ತು ಚಿಕಿತ್ಸೆ ಮಾಡೋದು ಅಂತೀವಿ. ಸೊ ಕಂಪ್ಲೀಟ್ ಗಮ್ ಟ್ರೀಟ್ಮೆಂಟ್ ಮಾಡಿದಾಗ ನಿಮಗೆ ಏನು ನಿಮ್ಮ ವಸ್ತು ಸುತ್ತಮುತ್ತ ಏನು ಇನ್ಫೆಕ್ಷನ್ ಏನು ಲೆವೆಲ್ ಇದೆ ಕಂಪ್ಲೀಟ್ ಕ್ರಮೇಣ ನಾವು ಕ್ಲೀನ್ ಮಾಡಿ ಮೇಂಟೈನ್ ಮಾಡೋದು. ಅದನ್ನು ಗಮ್ ಸರ್ಜರಿ ಮಾಡಿದಾಗ ನಿಮ್ಮ ವಸ್ತು ಬಲಹೀನ ಆಗ್ತದೆ, ಅಂದರೆ ನಿಮಗೆ ವಸ್ತು ಗಟ್ಟಿ ಆಗ್ತದೆ. ಸೊ ಹಂಗೆ ಈ ವಸ್ತು ಏನೋ ಇದು ಅಂದರೆ ಒಂದ್ಸರಿ ನಾವು ಕ್ಲೀನ್ ಮಾಡಿಸ್ಕೊಂಡೆ ಮುಗೀತು ಸರೋಯ್ತು ಟ್ರೀಟ್ಮೆಂಟ್, ಲೈಫ್ ಟೈಮ್ ನಮ್ಗೆ ಏನೂ ಹೋಗಲ್ಲ, ಆ ಥರ ಟ್ರೀಟ್ಮೆಂಟ್ ಅಲ್ಲ. ನಿಮ್ಮ ಗಮ್ಸ್ ಒಂದ್ಸರಿ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಫಸ್ಟ್ ಮಾಡಿದಾಗ 1 ವೀಕಲ್ಲಿ ಅಬ್ಸರ್ವೇಷನ್ ಇಡ್ತೀವಿ, ತಿರ್ಗಿ 15 ದಿವಸಕ್ಕೆ ಒಂದ್ಸರಿ ಚೆಕಪ್ ಕರಿತೀವಿ, ತಿರ್ಗಿ 1 ತಿಂಗಳಾದ್ಮೇಲೆ ಒಂದ್ಸರಿ ಬರಬೇಕು, ತಿರ್ಗಿ ಪ್ರತಿ 6 ತಿಂಗಳು ಒಂದ್ಸರಿ ಬಂದಾಗ ನಿಮ್ಮ ವಸ್ತು ಸ್ಟೆಬಿಲಿಟಿ ಬಂದಾಗ ನಿಮ್ಮ ಗಮ್ಸ್ ಯಾವಾಗ ವಸ್ತು ಬ್ಲೀಡಿಂಗ್ ಕಮ್ಮಿ ಆಯಿತು, ನಿಮ್ಮ ಗಮ್ಸ್ ಬ್ಲೀಡಿಂಗ್ ಪ್ರಿಕಾಷನ್ ಭಾಳ ಪೇಷಂಟ್ಸ್ ಬಂದು ಹೇಳ್ತಾರೆ ಇಲ್ಲ ಸರ್ ಬ್ರಷ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನಮಗೆ ವಸ್ತು ಗಟ್ಟಿ ಆಗ್ತಾಯಿದೆ. ಸೊ ಆವಾಗ ಮೇಂಟೈನ್ ಆಗೋದು, ಆವಾಗ ನೀವು ಪ್ರತಿ ಇಯರ್ ಒಂದ್ಸರಿ ಅದು ಕ್ಲೀನ್ ಮಾಡಿಸ್ಕೊಂಡು ನಡೆಯುತ್ತೆ, ಪ್ರತಿ 6 ಮಂತ್ ಒಂದ್ಸರಿ ಕ್ಲೀನ್ ಮಾಡ್ಕೊಬೇಕು. ಸೊ ಇದು ವಸ್ತು ಚಿಕಿತ್ಸೆಗೆ ಇದಾಗುತ್ತೆ. ಯೂಶಲಿ ವಸ್ತು ವೀಕ್ ಆದರೆ ನಿಮಗೆ ಪ್ರತಿಯೊಂದಲ್ಲೂ ಒಂದು ವಸ್ತು ವೀಕ್ ಆಗ್ತಿದ್ದಂಗೆ ಪ್ರತಿ ಹಲ್ಲು ಜೊತೆಗಿರುತ್ತೆ. ಒಂದು ಹಲ್ಲು ವೀಕ್ ಆಗ್ತಿದ್ರೆ ಕ್ರಮೇಣ ಪಕ್ಕದಲ್ಲಿ ಹಲ್ಲು ಒಂದೊಂದೇ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಂದಲ್ಲಿ ಏನೋ ನಿಮಗೆ ಅಳ್ಳಾಡೋದಾಗಲಿ, ಊಟ ಮಾಡಿ ಸಿಗಾಕೊಳ್ಳೋದಾಗಲಿ ಆದರೆ ಭಾಳಷ್ಟು ಜನ ಒಂದು ಟೂತ್ ಪಿಕ್ ಅಂತ ಯೂಸ್ ಮಾಡ್ತಾರೆ. ನಾನು ಎಸ್ಪೆಷಲಿ ನಮ್ಮ ಗೌಡ್ರುಗಳು ಊಟ ಮನೆಗೆ ಹೋದಾಗ ಟೂತ್ ಪಿಕ್ ಹಾಕ್ತೀವಿ ಜಾಸ್ತಿ, ಎಸ್ಪೆಷಲಿ ನಾನೇ ರೂಟಲ್ಲಿ ಟೂತ್ ಪಿಕ್ ಯೂಸ್ ಮಾಡಿಬಿಟ್ಟು ಅದು ಈ ಟೂತ್ ಪಿಕ್ ಅಲ್ಲಿಗೆ ಭಾಳನೇ ಡೇಂಜರು. ಸೊ ಟೂತ್ ಪಿಕ್ ಯೂಸ್ ಮಾಡಿದಾಗ ಈ ವಸ್ತು ಕಂಪ್ಲೀಟಾಗಿ ತುಚ್ಚಿದಾಗ ಟೂತ್ ಪಿಕ್ ಇನ್ನೂ ಗ್ಯಾಪ್ ಜಾಸ್ತಿ ಆಗುತ್ತೆ ಹೊರತು ನಿಮ್ಮ ಟೂತ್ ಪಿಕ್ ಹಾಕಿದಾಗ ಗ್ಯಾಪ್ ಅಂತೂ ಕಮ್ಮಿ ಆಗಲ್ಲ. ನೀವು ಟೂತ್ ಪಿಕ್ ಯೂಸ್ ಮಾಡಿದಷ್ಟು ಗ್ಯಾಪ್ ಜಾಸ್ತಿ ಆಗ್ತದೆ. ಸೊ ಟೂತ್ ಪಿಕ್ ಭಾಳಷ್ಟು ಜನ ಮಾಹಿತಿ ಇಲ್ಲ. ಟೂತ್ ಪಿಕ್ ಕಂಪ್ಲೀಟ್ಲಿ ತುಂಬ ನಿಮ್ಮ ವಸ್ತಿಗೆ ಭಾಳ ಹಾನಿಕರ. ಸೊ ಅದ್ರ ಬದಲು ಇಂಟರ್ಡೆಂಟಲ್ ಬ್ರಷ್ ಅಥವಾ ಬರ್ತದೆ, ಬ್ರಷಿಂಗ್ ಮಾಡ್ಕೊಂಡು ಸಂದಲ್ಗಳನ್ನು ಕ್ಲೀನ್ ಮಾಡ್ಕೊಬೇಕು. ಇದು ಒಂದು ಪ್ರಿಕಾಷನರಿ ಮೆಜರ್. ಸೊ ಎರಡನೇದು ನಿಮಗೆ ಜಾಸ್ತಿ ಗ್ಯಾಪ್ ಆಯಿತು ಅಂದರೆ ಅಲ್ಲಿನ ಮೇಲೆ ಕ್ಯಾಪ್ ಹಾಕೋದು ಅಂತೀವಿ. ನಿಮ್ಮ 2 ಹಲ್ ಮಧ್ಯೆ ಗ್ಯಾಪ್ ಇದ್ದರೆ ಈ ಥರ ಕ್ಯಾಪ್ ಮಾಡಿದ್ರೆ 2 ಹಲ್ ಮಧ್ಯೆ ಗ್ಯಾಪ್ ಕ್ಲೋಸ್ ಆಗ್ತದೆ. ಸೊ ಆ ಥರ ಮೆಜರ್ಮೆಂಟ್ ಆಸ್ ಎ ಪ್ರಿಕಾಷನರಿ ತಗೊಂಡಾಗ ಸಂದಲ್ಗಳನ್ನು ಪ್ರಿವೆಂಟ್ ಮಾಡ್ಬೋದು.
ಓಕೆ. ಸೊ ಆ ಥರ ಪ್ರಿವೆಂಟ್ ಮಾಡಿ ಹಂಗೆ ಬಿಟ್ಟರೆ, ಇಲ್ಲ ಪ್ರಿವೆಂಟ್ ಮಾಡಲಿಲ್ಲ ಅಂದರೆ ಅಲ್ಲಿ ಉದ್ರೋಗೋದು ಕಾಮನ್. ಸೊ ಆವಾಗಲೇ ವಜ್ಡು ವೀಕ್ ಆಗ್ತದೆ. ಸೊ ಈಗ ಹಲ್ಲು ಕಟ್ಟುವ ವಿಧಾನದಲ್ಲಿ 3-4 ವಿಧಾನ ಬರ್ತದೆ. ಇದು ವಯಸ್ಸಾದವರು ಹೇಳ್ತಾರೆ ಹಲ್ ಸೆಟ್ ಕಟ್ಸ್ಕೊಂಡಿದ್ದೀನಿ, ಇದು ನಿಮ್ಮ ಹಲ್ ಸೆಟ್ಟು ರಿಮೂವಬಲ್ ಅಂತೀವಿ. ಇದು ಫಿಕ್ಸ್ಡ್ ಬರೋಲ್ಲ, ತೆಗೆದು ಹಾಕೋದು ಬರ್ತದೆ, ಇದು ನಿಮ್ಮ ಹಲ್ ಸೆಟ್ ಅಂತೀವಿ. ಸೊ ಇದು ಬೆಳಗ್ಗೆ ಅದು ಹಾಕೊಬೇಕು, ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಹಲ್ ಸೆಟ್ ಬಿಚ್ಚಿಡಬೇಕು. ಈಗ ಕೆಲವೊಂದು ಇಂಪ್ಲಾಂಟ್ ಅಂತ ಒಂದು ಟ್ರೆಂಡ್ ಇದೆ. ಇಂಪ್ಲಾಂಟ್ ಏನಂದರೆ ನಿಮ್ಮ ಎರಡೂ ಹಲ್ಲು ನಿಮ್ಮ ಏನೇ ಹೋಗಿರಲ್ಲೂ ಸ್ಕ್ರೂ ಮಾಡೋದು, ಇದನ್ನೇ ಇಂಪ್ಲಾಂಟ್ ಮಾಡಿ ಸ್ಕ್ರೂ ಮಾಡೋದು ಅಂತೀವಿ. ನಿಮ್ಮ ಎರಡೂ ಭಾಳಷ್ಟು ಇಂಪ್ಲಾಂಟ್ ಏನಂದರೆ ಭಾಳ ಅದ್ಭುತ. ಇವತ್ತು ಇಂಪ್ಲಾಂಟ್ ಹೋಗಿರಲ್ಲೂ ಬರುತ್ತೆ. ಯೂಶಲಿ ಹೋಗಿರೋ ಜೀವ ತರೋಕ್ಕಾಗಲ್ಲ, ಬಟ್ ಇಂಪ್ಲಾಂಟ್ ಅನ್ನೋದು ಇವತ್ತು ಹೋಗಿರೋ ಜೀವ ತಂದೋ ಥರ ಆ ಥರ. ಸೊ ಸ್ಕ್ರೂ ಹಾಕೋದು ಅಂತೀವಿ. ಇದನ್ನು ಇಂಪ್ಲಾಂಟ್ 3 ಪಾರ್ಟ್ ಬರುತ್ತೆ. ಮೊದಲು ಇಂಪ್ಲಾಂಟ್ ಮಾಡಿ ಇದಕ್ಕೆ ಇಂಪ್ಲಾಂಟ್ ಮಾಡ್ಬೇಕಾದ್ರೆ ಕಂಡೀಷನ್ಸ್ ಇದೆ. ನಿಮ್ಮ ಬೋನಿನ ಗಟ್ಟಿ, ನಿಮ್ಮ ಬೋನ್ ಚೆನ್ನಾಗಿದ್ದಷ್ಟು ನಿಮಗೆ ಚೆನ್ನಾಗಿ ಕೂರುತ್ತೆ. ಇದು ಮಾಡಿ ಇದ್ರ ಕ್ಯಾಪ್ ಹಾಕಿದ್ರೆ ಕಂಪ್ಲೀಟ್ ನಿಮಗೆ ಸ್ಟೆಬಿಲಿಟಿ ಅಂದರೆ ನಿಮಗೆ ಚೆನ್ನಾಗಿ ಪರ್ಮನೆಂಟಾಗಿ ಅಲ್ಲಿರುತ್ತೆ. ಸೊ ಇದು ಅಲ್ಲಿ ಕಟ್ಟುವ ವಿಧಾನ ಇರ್ತದೆ. ಇನ್ನೊಂದು ಬರ್ತದೆ ಕ್ಯಾಪಿಂಗ್ ಮಾಡೋದು, ಸೆರಮಿಕ್ ಕ್ಯಾಪಿಂಗ್ ಅಂತೀವಿ. ಅಲ್ಲಿ ಕಟ್ಸೋದು, ಇದೇ ಕ್ಯಾಪ್ ಅಂತೀವಿ. ಈ ಎರಡು ಹಲ್ಲು ಟ್ರಿಮ್ ಮಾಡಿಬಿಟ್ಟು ಎರಡು ಹಲ್ಲು ಮೆಜರ್ಮೆಂಟ್ ತೊಗೊತೀವಿ. ಸೊ ಎರಡು ನಂತರ ಟ್ರಿಮ್ ಮಾಡಿದ್ಮೇಲೆ ಇದನ್ನು ಬ್ರಿಡ್ಜ್ ಅಥವಾ ಕ್ಯಾಪ್ ಅಂತೀವಿ. ಇದನ್ನೇ ಸೆರಮಿಕ್ ಬ್ರಿಡ್ಜ್. ಸೊ ನಾನಾ ಥರ ಇದೆ. ನಿಮಗೆ ಯಾವುದೇ ಥರ ಹಲ್ಲು ಹೋದ್ರೆ ನಿಮಗೆ ಅನಾನುಕೂಲ ಏನಪ್ಪ ಅಂದರೆ ಇಲ್ಲಿ ಒಂದು ನಿಮಗೆ ಚಿತ್ರ ಕಾಣುತ್ತೆ. ಈಗ ಮೊದಲು ಹಲ್ಲು ಈ ಥರ ಇತ್ತು. ಸೊ ಈಗ ನಿಮ್ಗೆ ಏನಾಗ್ತದೆ, ತೆಗೆದ್ಮೇಲೆ ಈ ಥರ ಹಲ್ಲು ಕಳ್ಕೊಂಡಾಗ ಏನೇನಾಗುತ್ತೆ ಅಂದರೆ ಇಲ್ಲಿ ಈ ಥರ ಇದೆ. ಸೊ ಅದಾದ ನಂತರ ಏನಾಗ್ತದೆ, ಸ್ವಲ್ಪ ವರ್ಷಗಳ ನಂತರ ಈ ನಿಮ್ಗೆ ಏನೀಗ ಕಾಣ್ತಾ ಇದೆ ಹಲ್ಲು, ಇಲ್ಲಿರೋ ಹಲ್ಲು ಇಲ್ಲಿಗೆ ಜರುಗುತ್ತೆ. ಜರುಗಿದಾಗ ಏನಾಯಿತು, ಈ ಹಲ್ಲು ಜಾಗ ಸ್ಪೇಸ್ ಈ ಜಾಗ ತಿಂತಾ ಇದೆ. ಸೊ ಅದಾದ ನಂತರ ಏನಾಗ್ತದೆ, ಈ ಹಲ್ಲು ಹಂಗೆ ನೀವು ಇನ್ನೂ ಕಳ್ಳು ಕಟ್ಸ್ಕೊಳ್ಳಿಲ್ಲ ಅಂದರೆ ಈ ಹಲ್ಲು ಇಲ್ಲಿಗೆ ಹೋಗಿ ಜರುಗುತ್ತೆ. ಸೊ ಮೇಲ್ಗಡೆ ಇರೋ ಹಲ್ಲು ಕೆಳಗಡೆ ಬರುತ್ತೆ. ಸೊ ಕಾಮನ್ ಏನಾಗ್ತದೆ, ಒಂದಲ್ಲಿ ಕಳ್ಕೊಂಡ್ರೆ ಟ್ರಯಾಂಗಲ್ ಶೇಪ್ ಅಂತೀವಿ. ಅಂದರೆ ನಿಮಗೆ 3 ದಿಕ್ಕಿಲಲ್ಲೂ ಲೂಸ್ ಆಗ್ತದೆ, ಅಲ್ಲಿ ವೀಕ್ ಆಗ್ತದೆ. ಸೊ ನಿಮಗೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಭಾಳಷ್ಟು ನಮ್ಮ ಜನಕ್ಕೆ ಹಲ್ಲು ತೆಗೆದಾಗ ಇಮಿಡಿಯೇಟ್ ಅಲ್ಲಿ ಕಟ್ಸ್ಕೊಳ್ಳಿ. ಅಲ್ಲಿ ಕಟ್ಸ್ಕೊಂಡಾಗ ನಿಮ್ಗೆ ಈ ಥರ ಪ್ರಿಕಾಷನ್ ಇದು ಮಾಡ್ಬೋದು. ಸೊ ಜನರಲಾಗಿ ಪ್ರಿಕಾಷನ್ ಆಗಿ ಅದೇ ಸಣ್ಣದಿರೋದು ಸಣ್ಣದಾಗಿ ತೋರಿಸಿ ಅನ್ನೋದು ಒಂದು ಮಾಹಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.